ಈ ಥರ ಫೋಟೋ ತೆಕ್ಕೊಳ್ಳೋಕ್ಕೆ ಯಾವ ಫೋಟೋಗ್ರಾಫಿಗೆ ಕರೆಸಿದ್ವಿ, ಯಾರು ಮೇಕಪ್ ಮಾಡಿದರು, ಏನು ಎತ್ತ ಅಂತ ಹೇಳಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬನ್ನಿ ಯಾವ ಥರ ಮಾಡಿದ್ವಿ ಅಂತ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನಾವೆಲ್ಲರೂ ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಸೊ ಏನಪ್ಪ ಅಂತ ಅಂದರೆ ಹಬ್ಬ ಬರ್ತಾ ಇದೆ, ಯಾವುದಾದ್ರೂ ಹಬ್ಬ ಬರ್ತಾ ಇದೆ, ದಸರಾ ಹಬ್ಬ, ದೀಪಾವಳಿ ಹಬ್ಬ, ಗಣಪತಿ ಹಬ್ಬ, ಈ ಥರ ಹಬ್ಬಗಳು ಬರ್ತಾ ಇದ್ದಾವೆ ಅಂತಂದರೆ ನಾವೆಲ್ಲರೂ ಸೇರಿ ಮಾತಾಡಿಕೊಂಡು ಈ ಹಬ್ಬ ಬರ್ತಾ ಇದೆ, ಈ ಹಬ್ಬಕ್ಕೆ ಈ ಥರ ಡ್ರೆಸ್ಸಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾತಾಡ್ಕೋತಾ ಇರ್ತೀವಿ. ಅದರಲ್ಲೂ ತೃಪ್ತಿ ಮನೆಗೆ ನಾವು ಹೋಗಿ ರೆಡಿ ಆಗೋದು. ಹಾಗೆ ನಮಗೆ ರೆಡಿ ಮಾಡಲಿಕ್ಕೆ ಯಾರೂ ಬರೋದಿಲ್ಲ, ಸೊ ಯಾರನ್ನೂ ನಾವು ಕರೆಸೋದಿಲ್ಲ. ಹಾಗೆ ನಮ್ಮ ಫೋಟೋಸ್ಗಳನ್ನು ಯಾರ ಹತ್ರ ತೆಗೆಸ್ತೀವಿ, ಯಾರ್ಯಾರು ತೆಗಿತಾರೆ ಅಂತ ಹೇಳಿ ಎಲ್ಲನೂ ತಿಳಿಸ್ತೀನಿ. ಅದು ಇವ್ರ ಮನೆಯಲ್ಲೇ ನಾವು ರೆಡಿ ಆಗೋದು, ತೃಪ್ತಿ ಮನೆಯಲ್ಲಿ ರೆಡಿ ಆಗೋದು. ಯಾಕಪ್ಪ ಅಲ್ಲಿ ರೆಡಿ ಆಗ್ತೀವಿ ಅಂತ ಅಂದರೆ ಇಲ್ಲಿ ತೃಪ್ತಿ ಮನೆಯಲ್ಲಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಹತ್ರ ಇಲ್ಲ ಅಂತೇನಿಲ್ಲ, ಆದರೆ ಇಲ್ಲಿ ಬಂದರೆ ಎಲ್ಲರೂ ಸಿಗ್ತಾರೆ. ಸೊ ಎಲ್ಲರೂ ಈ ಟೈಮ್ ಫಸ್ಟ್ ನಾನು ತೃಪ್ತಿ ಅಷ್ಟೇ ರೆಡಿ ಆಗ್ತಾಯಿದ್ವಿ, ನನ್ನ ಮಗಳು ಇಷ್ಟು ಜನ ರೆಡಿ ಆಗ್ತಾಯಿದ್ವಿ. ಈ ಟೈಮು ನನ್ನ ಮಗಳು, ನಾನು, ತೃಪ್ತಿ, ನಮ್ಮ ಅತ್ತಿಗೆ, ಹಾಗೆ ನಮ್ಮ ಅಮ್ಮನ ಮನೆಯಲ್ಲಿ ಬಾಡಿಗೆ ಇರೋರು, ಸೊ ನಮ್ಮ ಮತ್ತು ವೈಷ್ಣವಿ ಅವರೆಲ್ಲ ಕೂಡ ಹೇಳಿದ್ವಿ ಒಂದೇ ಮಾತಿಗೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಬಂದು ರೆಡಿಯಾಗಿದ್ವಿ. ನಾವು ರೆಡಿ ಆಗಲಿಕ್ಕೆ ನಮಗೆ ಯಾರೂ ರೆಡಿ ಮಾಡಲ್ಲ, ಅವ್ರವ್ರು ಸೊ ಎಲ್ಲ ಅವರೇ ರೆಡಿ ಮಾಡ್ಕೊಳ್ಳೋದು. ಇವಾಗ ನಾನಿದ್ದೀನಿ ಅಂತಂದರೆ ನನ್ನ ಹೇರ್ ಸ್ಟೈಲು, ನನ್ನ ಮೇಕಪ್ಪು, ನನ್ನ ಜ್ಯುವೆಲ್ರೀಸು ಎಲ್ಲ ನಾನೇ ಹಾಕ್ಕೊಳ್ಳೋದು. ಆದರೆ ಈ ಥರ ಸ್ಯಾರೀಸ್ ಅಂತ ಅಂದರೆ ಸೊ ಒಬ್ಬರು ಉಡಿಸ್ತಾರೆ. ಸೊ ತೃಪ್ತಿ ಉಡಿಸ್ತಿದ್ಲು, ತೃಪ್ತಿಗೆ ಅವಳೇ ಉಡ್ಕೊಂಡ್ಳು. ಫೈನಲಿ ನಾನು ರೆಡಿ ಆದೆ. ಇದು ದಸರಾದಲ್ಲಿ ನಾವು ಎಲ್ಲ ರೆಡಿ ಆಗಿದ್ದು. ಸೊ ಫೈನಲಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಈ ಥರ ಸ್ಯಾರಿ ಉಟ್ಕೊಂಡಿದ್ದು, ನಿಜವಾಗ್ಲೂ ಸಖತ್ತಾಗಿ ಕಾಣ್ತಾಯಿತ್ತು. ಇನ್ನು 16 ಮೊಳದ ಸೀರೆ ಅಂತಂದರೆ ಇನ್ನೂ ಚೆನ್ನಾಗಿ ನೆರಿಗೆ ಎಲ್ಲ ಬರ್ತವೆ. ಸೊ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಎಲ್ರಿಗೂ ಅಷ್ಟೇ ತುಂಬ ಮಸ್ತಾಗಿ ಕಾಣ್ತಾಯಿತ್ತು. ಸೊ ಈ ಥರ ನಾವು ಎಲ್ಲರೂ ಸೇರಿ ಒಬ್ರಿಗೊಬ್ಬರು ಮಾತಾಡಿಕೊಂಡು ರೆಡಿ ಆಗೋದು ಅಂದರೆ ತುಂಬಾ ಖುಷಿಯಾಗುತ್ತೆ. ಹಬ್ಬಗಳು ಅಂತ ಅಂದ್ರೇ ಹಾಗೆ. ಸೊ ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ರೆಡಿ ಆಗ್ತೀವಿ. ಸೊ ಗಣಪತಿ ಹಬ್ಬದೆಲ್ಲ ಇದೆ, ಬಟ್ ಅವಾಗ ನಾನು ಹಾಕಿಲ್ಲ ಆ ವಿಡಿಯೋ. ಸೊ ಈ ಥರ ನಾನು ಫೈನಲ್ ಆಗಿ ರೆಡಿ ಮಾಡಿಕೊಂಡೆ. ಕಾಣ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ ಫ್ರೆಂಡ್ಸ್? एकदम नॉर्मल ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಒಂದು ಫೋಟೋ ತೆಕ್ಕೊಳ್ತಾ ಇದ್ದೀವಿ ಅಂತಂದರೆ ಯಾವ ಥರ ತೆಕ್ಕೋಬೇಕು, ಹೇಗೆ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಹೇಗೆ ತೆಕ್ಕೊಳ್ಳೋದು ಅಂತ ಹೇಳಿ. ಫೈನಲ್ ಆಗಿ ಫೋಟೋ ತೆಗಿಯೋರು ಯಾರು ಅಂತ ಕೇಳ್ತೀರ. ಸೊ ಯಾರು ಅಂತ ಅಂದರೆ ನಾನು ಜಾಸ್ತಿಯಾಗಿ ಎಲ್ಲರೂ ಫೋಟೋನೂ ತೆಗಿತಾ ಇರ್ತೀನಿ. ನನ್ನ ಮಗಳು ತೆಗಿತಾಳೆ ಜಾಸ್ತಿ. ಸೊ ಅವ್ರು ನಂದು ತೆಗೆದಾಗ ನಾನು ಅವ್ರದ್ದು ತೆಗಿತೀನಿ. ಜಾಸ್ತಿ ಅಂತ ಅಂದರೆ ನಾನೇ ತೆಗಿಯೋದು, ಇಬ್ಬರದ್ದು ನಾನು ತೆಗಿತೀನಿ. ಸೊ ಅದರಲ್ಲಿ ಒಬ್ಬರು ನಂದು ತೆಗಿತಾರೆ. ಹೀಗೆ ಅದರಲ್ಲಿ ಮತ್ತೆ ಚೆನ್ನಾಗಿ ಬಂದಿದ್ದವು ಇಲ್ಲೋ ಅಂತ ಹೇಳಿ ನೋಡ್ಕೊಂಬಿಟ್ಟು ಒಂದೊಂದು ಫೋಟೋನೇ ಒಂದು 10 ಫೋಟೋ ಕ್ಲಿಕ್ ಮಾಡಿರ್ತೀವಿ. ಅಷ್ಟು ಫೋಟೋಸ್ ತೆಕ್ಕೊಂಡಿರ್ತೀವಿ. ಅದರಲ್ಲೂ ನನ್ನ ಫೋನಲ್ಲೇ ಎಲ್ಲರೂ ಫೋಟೋಸ್ ತೆಕ್ಕೊಳ್ಳೋದು. ನಿಜವಾಗ್ಲೂ ಆ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಎಲ್ರಿಗೂ ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅದೊಂದು ಕುತ್ಕೊಂಡು 1 ಅವರು ಎಲ್ರಿಗೂ ಅವತ್ತಿನ ದಿನವೇ ಅಂದರೆ ಅವರಿಗೂ ನೋಡಬೇಕು ಅಂತ ಆಸೆ ಇರುತ್ತೆ. ಸೊ ಕುತ್ಕೊಂಡು ಎಲ್ರಿಗೂ ಸೆಂಡ್ ಮಾಡ್ತೀನಿ. ಸೊ ಈ ಥರ ನಾವು ಎಲ್ಲರೂ ಸೇರಿ ಎಂಜಾಯ್ ಕೂಡ ಆಗುತ್ತೆ, ಒಬ್ರಿಗೊಬ್ರು ಮಾತುಕತೆ ಆಗುತ್ತೆ, ಫೋಟೋಸ್ ಕೂಡ ಆಗುತ್ತೆ. ಒಂಥರ ಹ್ಯಾಪಿ ಮೂಮೆಂಟ್ ಅಂತ ಅನ್ಬೋದು. ಸೊ ನಾನು ತೆಗೆದಿರೋ ಫೋಟೋಸು ನಿಮಗೆಲ್ಲ ಇಷ್ಟ ಆಯಿತಾ ಫ್ರೆಂಡ್ಸ್? ಹೇಗಿದೆ ಏನು ಅಂತ ಹೇಳಿ ನಿಜವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಫೋಟೋಗ್ರಫಿ ಅಂತ ಅಂದರೆ ಅವರು ಇನ್ನೂ ಸಖತ್ತಾಗಿ ತೆಗಿತಾರೆ, ಬಟ್ ನಮಗೆ ಎಷ್ಟು ಆಯಿತೋ ಅಷ್ಟು ತೆಗಿತೀವಿ. ಸೊ ಅದರಲ್ಲೇ ಖುಷಿ ನಮಗೆ ಈ ಥರ ಫೋಟೋಸ್ ತೆಕ್ಕೊಂಡ್ವಿ ಅಂತ ಹೇಳಿ. ಸೊ ಇದನ್ನು ನಾವು ಬಣ್ಣ ಹಬ್ಬದಿಂದನೂ ಈ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಫೈನಲಾಗಿ ಇದಾಗಿತ್ತು ನಮ್ಮ ಈ ಥರ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ಮತ್ತೆ ಇವಾಗ ನೆಕ್ಸ್ಟ್ ಯಾವ ಹಬ್ಬ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀವಿ ಎಲ್ಲರೂ. ಸೊ ಅವತ್ತೊಂದು ದಿನ ಆದರೂ ಎಲ್ಲರ ಫೋಟೋ ತೆಗೆದು ಸಾಕಾಗಿರ್ತೀವಿ. ಸೊ ಹಾಗೆ ಈ ಪುಟ್ಟ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬಾಯ್.